cold bones. ಹಲೋ ಫ್ರೆಂಡ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಇನ್ಫಾರ್ಮೇಶನ್. ಇದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು. ರೈಲ್ ಡಿಪಾರ್ಟ್ಮೆಂಟ್ ಏನಪ್ಪಾ ಅಂದ್ರೆ ಕೆಲವೊಂದು ರೈಲ್ವೆ ಸ್ಟೇಷನ್ಗಳ ಬಗ್ಗೆ ಹೆಸರುಗಳನ್ನ ನೀವು ಕೇಳಿರ್ತೀರಾ. ಏನಪ್ಪಾ ಅದು ರೈಲ್ವೆ ಸ್ಟೇಷನ್ ಬಗ್ಗೆ ಹೆಸರುಗಳು ಕೇಳಿರ್ತೀರಾ ಅಂದ್ರೆ, ಕೆಲವು ರೈಲ್ವೆ ಸ್ಟೇಷನ್ಗಳಿಗೆ ಕಂಟೋನ್ಮೆಂಟ್ ಅಂತ ಕರೆದಿರ್ತಾರೆ, ಕೆಲವು ರೈಲ್ವೆ ಸ್ಟೇಷನ್ಗಳಿಗೆ ರೋಡ್ ಅಂತ ಕರೆದಿರ್ತಾರೆ, ಕೆಲವು ಸ್ಟೇಷನ್ಗಳಿಗೆ ಟರ್ಮಿನಲ್ ಅಂತ ಕರೀತಾರೆ, ಕೆಲವು ಸ್ಟೇಷನ್ಗಳಿಗೆ ಜಂಕ್ಷನ್ ಅಂತ ಕರೀತಾರೆ, ಇನ್ ಕೆಲವು ಸೆಂಟ್ರಲ್ ಅಂತ ಕರೀತಾರೆ. ಏನಕ್ಕೆ ಈ ತರ ಕರೀತಾರೆ ಸೆಂಟ್ರಲ್? ಈ ಹೆಸರುಗಳೆಲ್ಲ ಏನಕ್ಕೆ ಬಂತು ಅಂದ್ರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದಕ್ಕೂ ಒಂದೊಂದು ಅರ್ಥಗಳಿದೆ. ಒಂದೊಂದು ರೈಲ್ವೆ ನಿಲ್ದಾಣಕ್ಕೂ ಒಂದೊಂದು ಹೆಸರುಗಳು ಇಟ್ಟಿದ್ದಾರೆ. ಆ ರೈಲ್ವೆ ನಿಲ್ದಾಣಕ್ಕೆ ಯಾಕೆ ಆತರ ಹೆಸರು ಇಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದೊಂದು ಕಾರಣಗಳಿದೆ. ಇದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಅಂದ್ರೆ ರೈಲ್ವೆ ನಿಲ್ದಾಣಗಳಿಗೆ ಯಾಕಪ್ಪ ಹೆಸರು ಬರುತ್ತೆ ಅಂತಂದ್ರೆ, ಆ ಹೆಸರುಗಳೆಲ್ಲ ಯಾಕೆ ಬರ್ತವೆ ಅಂತಂದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದು ಕಂಟೋನ್ಮೆಂಟ್. ಅಂದ್ರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಕೆಲವೊಂದು ರೈಲ್ವೆ ಸ್ಟೇಷನ್ಗೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಏನಕ್ಕೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕರೀತಾರೆ ಅಂತಂದ್ರೆ, ಯಾವ ರೈಲ್ವೆ ನಿಲ್ದಾಣವು ಆ ಏರಿಯಾದಿಂದ ಪಕ್ಕದಲ್ಲಿ ಇರುತ್ತೋ ಅದಕ್ಕೆ ಕಂಟೋನ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಯಾವ ಪ್ಲೇಸ್ ಇದೆ ಆ ಪ್ಲೇಸ್ ಪಕ್ಕದಲ್ಲಿ ಇರ್ತದೆ, ಅಂದ್ರೆ ಆರ್ಮಿ ಪಕ್ಕದಲ್ಲಿ. ಕಂಟೋನ್ಮೆಂಟ್ ಅಂತ ಏನು ಕರೀತಾರಪ್ಪ ಅಂತಂದ್ರೆ, ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ ಅಂತ ಇಟ್ಕೊಳ್ಳಿ. ಆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಏನಕ್ಕೋಸ್ಕರ ಕರೀತಾರೆ ಅಂತಂದ್ರೆ, ಯಾವ ರೈಲ್ವೆ ನಿಲ್ದಾಣದ ಪಕ್ಕ ಆರ್ಮಿ ಏರಿಯಾ ಇರ್ತದೋ, ಆರ್ಮಿ ಏರಿಯಾ ಅಂದ್ರೆ ಮಿಲಿಟರಿ, ಯಾವ ರೈಲ್ವೆ ನಿಲ್ದಾಣದ ಪಕ್ಕ ಮಿಲಿಟರಿ ಕ್ಯಾಂಪ್ ಇರ್ತದೋ, ಆ ಮಿಲಿಟರಿ ಕ್ಯಾಂಪ್ ಪಕ್ಕದಲ್ಲಿ ಇತ್ತು ಅಂದ್ರೆ ಅದಕ್ಕೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಏನಕ್ಕಪ್ಪ ಕರೀತಾರೆ ಅಂದ್ರೆ, ಪಕ್ಕದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೆ ಆರ್ಮಿ ಮಿಲಿಟರಿ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಕಂಟೋನ್ಮೆಂಟ್ ಅಂತ ಕರೀತಾರೆ. ಎರಡನೇದು ರೋಡ್. ಅಂದ್ರೆ ಕೆಲವೊಂದು ಮಂತ್ರಾಲಯ ರೋಡ್, ಆಮೇಲೆ ಇನ್ನೊಂದು ಯಾವ್ದಪ್ಪ ಗೋಕರ್ಣ ರೋಡ್ ಅಂತ ಕರಿತೀವಿ. ಗೋಕರ್ಣ ರೋಡ್ ನಿಲ್ದಾಣ, ಮಂತ್ರಾಲಯ ರೋಡ್ ಅಂತ ಕರಿತೀವಿ. ಈ ರೋಡ್ ಅಂತ ಏನಕ್ಕೆ ಗೊತ್ತಪ್ಪ ಹೆಸರು? ಮಂತ್ರಾಲಯ ಓಕೆ, ರೋಡ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ರೋಡ್ ಅಂತ ಕರೀದು ಈ ಹೆಸರು ಬರಲು ಕೆಲವು ಊರುಗಳಿಗೆ ರೈಲ್ವೆ ಲೈನ್ ಅನ್ನ ಹಾಕಲಕ್. ಅಂದ್ರೆ ಕೆಲವು ಊರುಗಳಿಗೆ ಒಳಗಡೆಗೆ ರೈಲ್ವೆ ಟ್ರ್ಯಾಕ್ ಇರಲ್ಲ, ಒಳಗಡೆ ರೈಲ್ವೆ ಟ್ರ್ಯಾಕ್ ಹಾಕಕ್ ಆಗಲ್ಲ, ಯಾಕಂದ್ರೆ ಜಾಗ ಇರಲ್ಲ. ಹಾಗಾಗಿ ಊರನ್ನ ಬಿಟ್ಟು ಸ್ವಲ್ಪ ದೂರಕ್ಕೆ ಅಥವಾ ಪಕ್ಕದ ಹಳ್ಳಿಲಿ ಸ್ವಲ್ಪ ದೂರಕ್ಕೆ ಅಥವಾ ಪಕ್ಕದ ಹಳ್ಳಿಲಿ ರೈಲ್ವೆ ಟ್ರ್ಯಾಕ್ ಆದೋಗಿರುತ್ತೆ. ಅವಾಗ ಏನಾಗ್ತಾರೆ, ಆ ಊರಿಗೆ ಕನೆಕ್ಟಿವಿಟಿ ಇರೋದ್ರಿಂದ, ಆ ಊರಿಗೆ ಸಂಬಂಧಪಟ್ಟಿರೋಕ್ಕೆ ರೈಲ್ ಇರೋದ್ರಿಂದ, ಪಕ್ಕದ ಜಾಗದಲ್ಲಿ ಪಕ್ಕದ ಊರಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗಿರೋದ್ರಿಂದ ಅದಕ್ಕೆ ಏನಂತಾರೆ ರೋಡ್ ಅಂತ ಕರೀತಾರೆ. ಹಾಗಾಗಿ ಮಂತ್ರಾಲಯ ರೋಡ್. ಈಗ ಮಂತ್ರಾಲಯಕ್ಕೆ ನಾವೇನಾದ್ರು ಹೋಯ್ತು ಅಂದ್ರೆ, ಉದಾಹರಣೆಗೆ ತಗೊಳ್ಳಿ, ಮಂತ್ರಾಲಯಕ್ಕೆ ನಾವು ಹೋಯ್ತು ಅಂದ್ರೆ ಮಂತ್ರಾಲಯಕ್ಕೆ ನಾವು ಅಲ್ಲಿಂದ 50 ರೂಪಾಯಿ ಕೊಟ್ಟು ಆಟೋದಲ್ಲಿ ಹೋಗ್ಬೇಕು. ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಹೇಳ್ತೀವಿ ನಾವು, ರೈಲ್ವೆ ಸ್ಟೇಷನ್ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಏನಿದೆ, ಆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಅಲ್ಲಿ ನಾವೇನಾದ್ರೂ ಇಳಿತು ಅಂತಂದ್ರೆ, ಅಲ್ಲಿ ಇಳಿದ ತಕ್ಷಣ ರೈಲ್ವೆ ಸ್ಟೇಷನ್ ಇಂದ ಒಂದು ಪಕ್ಕದಲ್ಲೇನೆ ಏನು ಮಂತ್ರಾಲಯ ಇಲ್ಲ, ಅಲ್ಲಿಂದ ಇಲ್ಲ ಅಂದ್ರೂ ಒಂದು 20 ಕಿಲೋಮೀಟರ್ ನೀವು ಹೋಗ್ಬೇಕು ಮಂತ್ರಾಲಯ ದೇವಸ್ಥಾನಕ್ಕೆ. ನೀವು ಒಂದು 20 ಕಿಲೋಮೀಟರ್ ಹೋಗ್ಬೇಕು. ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ 20 ಕಿಲೋಮೀಟರ್ ಆಗುತ್ತೆ. ಆ 20 ಕಿಲೋಮೀಟರ್ಗೆ ಆಟೋದಲ್ಲಿ ಸುಮಾರು ಜನ ಹೋಗಿರ್ತೀರ, ಆಟೋದಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಆಟೋದಲ್ಲಿ ಹೋಗ್ಬೇಕು. ಹಾಗಾಗಿ ಅದು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರ ಇರೋದ್ರಿಂದ ಅದಕ್ಕೆ ಮಂತ್ರಾಲಯ ರೋಡ್ ಅಂತ ಕರೀತಾರೆ. ಯಾಕಂದ್ರೆ ನಾವು ಯಾವ ಪ್ಲೇಸ್ಗೆ ಹೋಗ್ಬೇಕೋ, ಯಾವ ಪ್ಲೇಸ್ಗೆ ರೈಲ್ ಹೋಗ್ಬೇಕೋ, ಆ ಪ್ಲೇಸ್ಗೆ ರೈಲ್ ಹೋಗ್ದೇನೆ ಪಕ್ಕದ ಊರಲ್ಲಿ ಒಂದು 10 ರಿಂದ 15 ಕಿಲೋಮೀಟರ್ ದೂರದಲ್ಲಿ ಏನಾದ್ರು ರೈಲ್ವೆ ಸ್ಟೇಷನ್ ಇತ್ತು ಅಂದ್ರೆ ಅದಕ್ಕೆ ರೋಡ್ ಅಂತ ಕರೀತಾರೆ. ಜೊತೆಗೆ ಅದೇ ಉದಾಹರಣೆಗೆ ಮಂತ್ರಾಲಯ ರೋಡ್, ಗೋಕರ್ಣ ರೋಡ್. ಅದು ಗೋಕರ್ಣನು ಅಷ್ಟೇನೆ, ಗೋಕರ್ಣನು ದೂರ ಹೋಗ್ಬೇಕು. ಆಮೇಲೆ ಟರ್ಮಿನಲ್ ಅಂತ ಬರುತ್ತೆ. ಕೆಲವೊಂದು ರೈಲ್ವೆ ಸ್ಟೇಷನ್ಗಳಿಗೆ ಟರ್ಮಿನಲ್ ಅಂತ ಕರೀತಾರೆ. ಯಾಕಪ್ಪ ಟರ್ಮಿನಲ್ ಅಂತ ಕರೀತಾರೆ ಅಂದ್ರೆ, ಇದೇನಪ್ಪಾ ಅಂದ್ರೆ ಟರ್ಮಿನಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಅದು ಅಲ್ಲಿಗೆ ಎಂಡು. ಟರ್ಮಿನಲ್ ಅಂದ್ರೆ ಆ ನಿಲ್ದಾಣದಿಂದ ಮುಂದೆ ರೈಲು ಹೋಗಲು ಆಗಲ್ಲ. ಆ ಮುಂದೆ ಅಂದ್ರೆ ಟರ್ಮಿನಲ್ ಅಂತ ಏನ್ ಕರೀತಾರಪ್ಪ ಅಂದ್ರೆ, ಟರ್ಮಿನಲ್ ಅಂದ್ರೆ ಆ ರೈಲ್ವೆ ಸ್ಟೇಷನ್ ಎಂಡ್ ಆಗಿರುತ್ತೆ. ಮೂರನೇದು ಟರ್ಮಿನಲ್ ಅಂತ ಬರ್ತದೆ. ಆ ಟರ್ಮಿನಲ್ ಏನಪ್ಪಾ ಅಂದ್ರೆ, ಆ ರೈಲ್ವೆ ಸ್ಟೇಷನ್ ಹೋಗಿ ಟ್ರೈನ್ ಹೋಯ್ತು ಅಂತಂದ್ರೆ ಆ ಸ್ಟೇಷನ್ ಇಂದ ಮುಂದಕ್ಕೆ ಟ್ರೈನ್ ಹೋಗಲ್ಲ, ಅಲ್ಲಿಗೆ ಅದು ಸ್ಟಾಪ್. ಅಂದ್ರೆ ಬಸ್ ಹೇಗೆ ಸ್ಟಾಪ್ ಮಾಡಿ ಮತ್ತೆ ವಾಪಸ್ಸು ಹಿಂದಕ್ಕೆ ತಗೊಂಡೋಗ್ತಾರೆ ಬಸ್ಸು, ಅದೇ ರೀತಿ ಟ್ರೈನು ಕೂಡ ಆ ರೈಲ್ವೆ ಸ್ಟೇಷನ್ ತಗೊಂಡೋಗ್ತಾರೆ. ಟರ್ಮಿನಲ್ ರೈಲ್ವೆ ಸ್ಟೇಷನ್ಗಳು ಎಲ್ಲೆಲ್ಲಿದ್ದಾವೆ ಆ ಟರ್ಮಿನಲ್ ರೈಲ್ವೆ ಸ್ಟೇಷನ್ಗೆ ತಗೊಂಡೋಗಿ ನಿಲ್ಸಿ ಅಲ್ಲಿ ಜನಗಳನ್ನ ಇಳಿಸಿ ಮತ್ತೆ ಆ ಟ್ರೈನು ಮುಂದೆ ಹೋಗಲ್ಲ, ಅದನ್ನೇ ಮತ್ತೆ ವಾಪಸ್ಸು ಹಿಂದಕ್ಕೇನೆ
ಅದು ಯಾವ ರೂಟಲ್ಲಿ ಬಂತೋ ಅದೇ ರೂಟಲ್ಲಿ ಮತ್ತೆ ವಾಪಸ್ ಹಿಂದೆ ಹೋಗುತ್ತೆ. ಹಾಗಾಗಿ ಅಂತ ಸ್ಟೇಷನ್ಗಳೇನಾದ್ರು ಇತ್ತು ಅಂದ್ರೆ ಲಾಸ್ಟ್ ಡೆಡ್ ಎಂಡ್ ಸ್ಟೇಷನ್ಗಳಿಗೆ ಟರ್ಮಿನಲ್ ಅಂತ ಕರೀತಾರೆ. ಲಾಸ್ಟ್ ಡೆಡ್ ಎಂಡ್ ಸ್ಟೇಷನ್ಗಳೇನ್ ಬರ್ತವೆ ಆ ಸ್ಟೇಷನ್ಗಳಿಗೆ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಜಂಕ್ಷನ್, ಇನ್ನೊಂದು ಅಂದ್ರೆ ಈಗ ಯಶವಂತಪುರ ಜಂಕ್ಷನ್ ಅಂತ ಕರೀತಾರೆ. ಇನ್ನೊಂದು ಅದು ಕೆ.ಆರ್.ಪುರಂ ಜಂಕ್ಷನ್ ಅಂತ ಇದೆ. ಆಮೇಲೆ ಯಶವಂತಪುರ ಜಂಕ್ಷನ್ ಅಂತ ಇದೆ. ಈ ಜಂಕ್ಷನ್ ಅಂತ ಏನಕ್ಕಪ್ಪ ಕರೀತಾರೆ ಅಂದ್ರೆ ಯಾವ ನಿಲ್ದಾಣಕ್ಕೆ 2 ಅಥವಾ ಅದಕ್ಕಿಂತ ಹೆಚ್ಚು ರೂಟ್ಗಳು ಬಂದು ಕನೆಕ್ಟ್ ಆಗುತ್ತವೋ ಅಂತವಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಏನಂದ್ರೆ ಯಾವ ರೈಲ್ವೆ ಸ್ಟೇಷನ್ಗೆ 2-3 ಕಡೆಯಿಂದ ಬಂದು ಅಟ್ಯಾಚ್ ಆಗುತ್ತೋ ಮಾರ್ಗ ಅಂದ್ರೆ ರೂಟ್. ಅಂದ್ರೆ ಈಗ ಯಶವಂತಪುರದಿಂದ ಇಲ್ಲೇ ಇದೆ ಯಶವಂತಪುರ ಜಂಕ್ಷನ್, ಮತ್ತೆ ಇಲ್ಲಿಗೆ ತುಮಕೂರು ನೋಡಿ, ತುಮಕೂರು ಕಡೆಯಿಂದ ಮತ್ತೆ ಶಿವಮೊಗ್ಗ ಕಡೆಯಿಂದ ಮಾರ್ಗ ಬರ್ತದೆ, ಮತ್ತೆ ಮಂಗಳೂರು ಕಡೆ ಮಾರ್ಗ ಬರ್ತದೆ. ತುಮಕೂರು ಶಿವಮೊಗ್ಗ ಮಾರ್ಗ, ಆಮೇಲೆ ಮಂಗಳೂರು ಮಾರ್ಗ, ಆಮೇಲೆ ಬೆಂಗಳೂರು ಮೈಸೂರು ಮಾರ್ಗ. ಹಿಂಗೆ ಒಂದೇ ರೈಲ್ವೆ ಸ್ಟೇಷನ್ಗೆ 2-3 ಕನೆಕ್ಟಿವಿಟಿ ಬಂದ್ರೆ, ಒಂದೇ ರೈಲ್ವೆ ಸ್ಟೇಷನ್ಗೆ 2-3 ಕನೆಕ್ಟಿವಿಟಿ ಬಂದ್ರೆ ಅಂದ್ರೆ 2-3 ರೂಟ್ ನಾವು ಟ್ರೈನ್ಗಳು ಬತ್ತು ಅಂತಂದ್ರೆ ಅದಕ್ಕೆ ಜಂಕ್ಷನ್ ಅಂತ ಇರ್ತಾರೆ. ಆ ರೈಲ್ವೆ ನಿಲ್ದಾಣಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಜಂಕ್ಷನ್ ಅಂತ ಎಲ್ಲಿ ಕರೀತಾರೋ ಅಲ್ಲಿ 2-3 ರೂಟ್ಗಳು ಬಂದು ಸೇರ್ತವೆ ಅಂತಾನೆ ಅರ್ಥ ಜಂಕ್ಷನ್ ಅಂತಂದ್ರೆ. ಇನ್ನೊಂದು ಲಾಸ್ಟ್ 5ನೇದು ಸೆಂಟ್ರಲ್ ಅಂತ ಏನಪ್ಪ ಕರೀತಾರೆ ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ನಿಲ್ದಾಣಗಳಲ್ಲಿ ಹೆಚ್ಚಿನ ಟ್ರೈನ್ಗಳು ಬರ್ತವೆ. ಅಂದ್ರೆ ಈ ನಿಲ್ದಾಣಗಳಲ್ಲಿ ಏನಪ್ಪಾ ಅಂದ್ರೆ ಸೆಂಟ್ರಲ್ ಅಂತ ಏನಕ್ಕಪ್ಪ ಕರೀತಾರೆ ಅಂದ್ರೆ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಕೆಲವೊಂದು ಊರುಗಳಿಗೆ ಸೆಂಟ್ರಲ್ ರೈಲ್ವೆ ಅಂದ್ರೆ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಕಡೆಯಿಂದ ಹೆಚ್ಚಿನ ರೈಲುಗಳು ಬರ್ತವೆ. ಅಂದ್ರೆ ಈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗಳಿಗೆ ಸುತ್ತ ಎಲ್ಲೆಲ್ಲಿದಾವ ರೈಲ್ವೆ ಸ್ಟೇಷನ್ ಅಲ್ಲಿಂದ ಎಲ್ಲ ಹೆಚ್ಚಾಗಿ ಟ್ರೈನ್ಗಳು ಬರ್ತವೆ. ಮತ್ತೆ ಹೆಚ್ಚಿನ ಪ್ರಯಾಣಿಕರು ಬರ್ತಾರೆ ಆ ಸ್ಟೇಷನ್ಗೆ. ಆ ಸ್ಟೇಷನ್ಗಳು ಏನಿರ್ತಾವೋ ಆ ಸ್ಟೇಷನ್ಗಳಿಗೆಲ್ಲ ಹೆಚ್ಚಾಗಿ ಪ್ರಯಾಣಿಕರು ಬರ್ತಾರೆ, ಮತ್ತೆ ಹೆಚ್ಚಾಗಿ ಟ್ರೈನ್ಗಳು ಕೂಡ ಬರ್ತವೆ. ಹಾಗಾಗಿ ಅದನ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಅಂದ್ರೆ ಎಲ್ಲೆಲ್ಲಿ ನೀವು ಅದು ಉದಾಹರಣೆಗೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸೆಂಟ್ರಲ್ ಅಂತ ಕರೀತಾರೆ ಗೊತ್ತಾ. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್, ಮತ್ತೆ ಕಾನ್ಪುರ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ಮತ್ತೆ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಈ ಸೆಂಟ್ರಲ್ ಅಂತ ಏನಕ್ಕಪ್ಪ ಕರೀತಾರೆ ಅಂದ್ರೆ ಆ ರೈಲ್ವೆ ಸ್ಟೇಷನ್ಗೆ ತುಂಬಾ ಜನ ಪ್ರಯಾಣಿಕರು ಬರ್ತಾರೆ. ಅಂದ್ರೆ ಸೆಂಟರ್ ಆಗಿರುತ್ತೆ ಅದು ಅಂತ. ಸೆಂಟರ್ ಆಗಿರೋದ್ರಿಂದ ಸುತ್ತಮುತ್ತ ಇರುವಂತ ತುಂಬಾ ಜನ ಜಾಸ್ತಿ ಪ್ರಯಾಣಿಕರು ಬರ್ತಾರೆ. ಜೊತೆಗೆ ಟ್ರೈನ್ಗಳು ಕೂಡ ತುಂಬಾ ಕಡೆಯಿಂದ ಆ ಸ್ಟೇಷನ್ಗೆ ಬರ್ತವೆ. ಹಾಗಾಗಿ ಅಂತ ಸ್ಟೇಷನ್ಗಳಿಗೆ ಸೆಂಟ್ರಲ್ ಅಂತ ಕರೆಯಲ್ಪಡ್ತಾರೆ. ಹಾಗಾಗಿ 5 ಒಂದು ಕಂಟೋನ್ಮೆಂಟ್, 2ನೇದು ರೋಡ್, 3ನೇದು ಟರ್ಮಿನಲ್, 4ನೇದು ಜಂಕ್ಷನ್, 5ನೇದು ಸೆಂಟ್ರಲ್. ಹೀಗೆ 5 ವಿಭಾಗಗಳಾಗಿ ಈ ಇಂಡಿಯನ್ ರೈಲ್ವೆ ಏನಿದೆ, ಇಂಡಿಯನ್ ರೈಲ್ವೆ ಆ ಸ್ಟೇಷನ್ಗಳನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಆ ಸ್ಟೇಷನ್ ತಕ್ಕಂಗೆ ಅಲ್ಲಿ ಯಾವ ಸ್ಟೇಷನ್ಗೆ ಯಾವ ಹೆಸರು ಕೊಟ್ಟಿರ್ತಾರೆ ಅದು ಈ ಸ್ಟೇಷನ್ ತಕ್ಕಂಗೆ ಇರ್ತದೆ. ಕೆಲವು ಕಡೆ ರೋಡ್ ಅಂತ ಕೊಡ್ತಾರೆ, ಕೆಲವು ಟರ್ಮಿನಲ್ ಅಂತ ಕೊಡ್ತಾರೆ, ಕೆಲವು ಕಡೆ ಜಂಕ್ಷನ್ ಅಂತ ಕೊಡ್ತಾರೆ, ಕೆಲವು ಕಡೆ ಸೆಂಟ್ರಲ್ ಅಂತ ಕೊಡ್ತಾರೆ. ಹಾಗಾಗಿ ಇದೊಂದು ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳಿದೆ. ಹಾಗಾಗಿ ಇದೊಂದು ರೈಲ್ವೆ ಸ್ಟೇಷನ್ಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ. ಹಾಗಾಗಿ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್.